ಪ್ರಿಯ ವೀಕ್ಷಕರೇ ನಮಸ್ಕಾರ. ಕೆಪಿ ಕ್ರೈಮ್ ರಿಪೋರ್ಟ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾಸ್ತಿ. ಬೀದರ್ ಜಿಲ್ಲೆಯಲ್ಲಿ 10 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಗಾಂಜಾ ವಶ, 3 ಬಂಧನ. ಹೌದು ವೀಕ್ಷಕರೇ, ನೀವು ಬೀದರ್ ಔರಾ ತಾಲೂಕಿನ ಜಮಗಿವಿ ಗ್ರಾಮದ ಅರಣ್ಯ ಪ್ರದೇಶದ ಹಂಗರ್ಗ ಗ್ರಾಮದ ರಸ್ತೆಯಲ್ಲಿ ಆಟೋದಲ್ಲಿ ಸಾಗಿಸುತ್ತಿದ್ದಂತಹ ಸುಮಾರು 10,31,500 ರೂಪಾಯಿಗಳ ಮೌಲ್ಯದ 20 ಕೆಜಿ 630 ಗ್ರಾಂ ತೂಕವುಳ್ಳಂತಹ ಗಾಂಜಾ ಹಾಗೂ ಸಾಗಿಸುತ್ತಿದ್ದ ಆಟೋ ವಶಕ್ಕೆ ಪಡೆದು 3 ಬಂಧಿಸಿದಂತಹ ಘಟನೆ ನಡೆದಿದೆ. ಇನ್ನು ಸಂತಪುರ ಪೊಲೀಸ್ ಠಾಣೆಯ ಪಿಎಸ್ಐ ಅವರಿಗೆ ಗಾಂಜಾ ಸಾಗಿಸುತ್ತಿರುವಂತಹ ಬಗ್ಗೆ ಖಚಿತ ಮಾಹಿತಿ ತಿಳಿದು ಬಂದ ಮೇರೆಗೆ ಮೇಲಧಿಕಾರಿಗಳ ಮಾರ್ಗದರ್ಶನದಂತೆ ಸಂತಪುರ ಪೊಲೀಸ್ ಠಾಣೆಯ ಪಿಎಸ್ಐ ದಿನೇಶ್ ಎಂಟಿ ಹಾಗೂ ಅವರ ತಂಡದಿಂದ ದಾಳಿಯನ್ನ ನಡೆಸಲಾಗಿತ್ತು. ಇನ್ನು ಔರಾ ತಾಲೂಕಿನ ಜಮಗಿವಿ ಗ್ರಾಮದ ಅರಣ್ಯ ಪ್ರದೇಶದ ಹತ್ತಿರ ತೆಲಂಗಾಣ ರಾಜ್ಯದ ಹಂಗರ್ಗ ಗ್ರಾಮದ ಕಡೆಯಿಂದ ಬರ್ತಿರುವಂತಹ ಆಟೋ ಒಂದರಲ್ಲಿ ಅಕ್ರಮವಾಗಿ ಗಾಂಜಾ ಸಾಗಿಸಲಾಗುತ್ತಿತ್ತು. ಆಟೋದಲ್ಲಿದ್ದಂಥ 2 ಬ್ಯಾಗ್ಗಳು ಪರಿಶೀಲನೆ ನಡೆಸಿದಾಗ ಅದರಲ್ಲಿ 10,31,500 ರೂಪಾಯಿ, 20 ಕೆಜಿ 630 ಗ್ರಾಂ ಗಾಂಜಾ ಪತ್ತೆಯಾಗಿದೆ. ಇನ್ನು ಗಾಂಜಾ ಹಾಗೂ 80,000 ರೂಪಾಯಿ ಮೌಲ್ಯದ ಆಟೋವನ್ನ ವಶಕ್ಕೆ ಪಡೆಯಲಾಗಿದ್ದು 3 ಬಂಧಿಸಲಾಗಿದೆ ಅಂತ ಹೇಳಲಾಗ್ತದೆ. ಇನ್ನು ಬಂಧಿತ 3ರಲ್ಲಿ 2 ಔರಾ ತಾಲೂಕಿನ ಘಾಮ ತಾಂಡದವರಾಗಿದ್ದು, ಇನ್ನೊಬ್ಬ ತೆಲಂಗಾಣ ರಾಜ್ಯದ ಸಂಗಾರೆಡ್ಡಿ ಜಿಲ್ಲೆಯ ಸೂರ್ಯಥ ನಾಯಕ್ ತಾಂಡದವನಾಗಿದ್ದಾನೆ. ಈ ಘಟನೆಗೆ ಸಂಬಂಧಿಸಿದಂತೆ ಸಂತಪುರ ಪೊಲೀಸ್ ಠಾಣೆಯಲ್ಲಿ ಎನ್ಡಿಪಿಎಸ್ ಕಾಯ್ದೆಯಂತೆ ಪ್ರಕರಣ ದಾಖಲಿಸಿ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅಂತ ತಿಳಿದು ಬಂದಿದೆ. ಅದಕ್ಕೆ ಫಸ್ಟ್ ಒಂದು ದಾರದಲ್ಲಿ ಕಟ್ಬಿಡಿ. ಕೊಡಿ, ಅರ್ಧ ಕಟ್ಬಿಡಿ. ನಾನು ಬನ್ನಿ ಕಟ್ ಮಾಡಿ ಕಟ್ ಮಾಡಿ ಒಂದು ಬಟ್ಟೆ ಕೊಡಿ. ಇನ್ನೊಂದು ಬಟ್ಟೆ ಅಣ್ಣ. तुम सर सही दार थोड़ी कट ಇದಕ್ಕೆ ಸೀಲ್ ಮಾಡಿ. ಸ್ವಲ್ಪ ಹತ್ತು ತೋಡ ಒಂದು ಫೋಟೋ ತಗೊಳ್ಳಿ. ಬನ್ನಿ, ಒಂದು ಫೋಟೋ ತಗೊಳ್ಳಿ ಹತ್ರದಿಂದ. ಬಟ್ಟೆ ಕೊಡಿ. ಒಂದು ಅರ್ಧ ದಾರ ತಗೊಳ್ಳಿ ಬೇಗ. ದಾರ ಕೊಡಿ. ಆಯ್ತಾ? ನೋಡಿ, ಬನ್ನಿ, 2 ಫೋಟೋ ತಗೊಳ್ಳಿ. ಹತ್ರದಿಂದ ತಗೊಳ್ಳಿ. 2 ಸೀಲ್ ಕಾಣಬೇಕು. ಸೀಲ್ ಕಾಣಬೇಕು. ಪಂಚರ ಸಮಕ್ಷಮದಲ್ಲಿ ಈ ಕಡೆ ಬರ್ತೀನಿ. ಫೋಟೋ ತೆಗೆದು ಇಲ್ಲಿ ಬರ್ತೀನಿ. ಜಿ ಪಿ ಎಸ್ ಸರ್ 1 ಮಿನಿಟ್.
ಪಂಚರ ಸಮಕ್ಷಮದಲ್ಲಿ ಏನು ನಾವು ಜಪ್ತಿಪಡಿಸಿಕೊಂಡಂಥ ಸೀಲನ್ನು ಅದೇ ಬ್ಯಾಗ್ನಲ್ಲಿ ಹಾಕಿ ಒಂದು ಬಿಳಿ ಬಟ್ಟೆಯಲ್ಲಿ ಇಂಥ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ ಕೆಪಿ ನ್ಯೂಸ್ 24/7. ಧನ್ಯವಾದಗಳು.